ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನಿದ್ದೀನಿ ಭಾರತದ ಗತ ಇತಿಹಾಸವನ್ನು ಮತ್ತು ಅದ್ಭುತ ವಾಸ್ತುಶೈಲಿಯನ್ನು ಮರುಕಳಿಸುವಂಥ ಒಂದು ಅದ್ಭುತವಾದಂತಹ ದೇವಾಲಯದಲ್ಲಿ. ಇದು ನಮ್ಮ ಸಾಗರದ ಕೆಳದಿಯಲ್ಲಿ ಇರುವಂತಹ ಕೆಳದಿ ರಾಮೇಶ್ವರ ದೇವಾಲಯ. ತುಂಬಾ ಅದ್ಭುತವಾದಂತಹ ದೇವಾಲಯ. ಇನ್ನು ಒಂದೇ ಪ್ರಿಮೈಸ್ನಲ್ಲಿ ಆಲ್ಮೋಸ್ಟ್ 3 ದೇವಾಲಯಗಳನ್ನು ನೀವು ನೋಡಬಹುದು. ಕೆಳದಿಯ ರಾಮೇಶ್ವರ ದೇವಾಲಯ ಪ್ರಮುಖವಾದಂತಹದ್ದು. ಕೆಳದಿ ರಾಮೇಶ್ವರ ದೇವಾಲಯ, ಆಮೇಲೆ ವೀರಭದ್ರ ದೇವಾಲಯ ಮತ್ತು ತಾಯಿ ಪಾರ್ವತಿ ದೇವಿಯ ದೇವಾಲಯ. ಈ 3 ದೇವಾಲಯಗಳು ಒಂದೇ ಪ್ರಿಮೈಸ್ನಲ್ಲಿದೆ. ಇನ್ನು ಪ್ರಮುಖವಾದಂತಹದ್ದು ರಾಮೇಶ್ವರ ಸ್ವಾಮಿಯ ದೇವಾಲಯ. ಇದು ತುಂಬಾ ಅದ್ಭುತವಾಗಿದೆ. ಹಿಂದೂ ವಾಸ್ತುಶೈಲಿಯ ಪ್ರಕಾರ ದೇವಾಲಯದ ಮುಂಭಾಗದಲ್ಲಿ ಒಂದು ದೊಡ್ಡದಾದಂತಹ ಸ್ತಂಭ ಇದೆ. ಇನ್ನು ಒಳಭಾಗದಲ್ಲಿ ಸುಂದರವಾದಂತಹ ರಾಮೇಶ್ವರ ಸ್ವಾಮಿಯ ದೇವಾಲಯವನ್ನು ನೀವು ನೋಡೋದಕ್ಕೆ ಸಾಧ್ಯ. ಇನ್ನು ಇಲ್ಲಿನ ಆರ್ಕಿಟೆಕ್ಚರ್ ಮಾತ್ರ ತುಂಬಾ ಅದ್ಭುತವಾಗಿದೆ. ಇದು ಕದಂಬ, ದ್ರಾವಿಡ, ಚಾಲುಕ್ಯ, ಹೊಯ್ಸಳ ಹೀಗೆ ಹಲವಾರು ವಾಸ್ತುಶೈಲಿಯ ಮಿಶ್ರಣದಲ್ಲಿ ಕಟ್ಟಿರುವಂಥ ಒಂದು ಸುಂದರವಾದಂತಹ ದೇವಾಲಯ. ಇನ್ನು ದೇವಾಲಯದ ಟಾಪನ್ನು ನೀವು ನೋಡಿದ್ರೆ ಸುಂದರವಾದಂತಹ ಗಂಡಬೇರುಂಡ ಪಕ್ಷಿಯನ್ನು ಕಲ್ಲಿನಲ್ಲಿ ಕೆತ್ತಿರುವಂತಹದ್ದು. ಇದು ಈ ದೇವಾಲಯದ ಪ್ರಮುಖವಾದಂತಹ ಆಕರ್ಷಣೆ. ಇನ್ನು ಸೀಲಿಂಗನ್ನು ನೋಡಿದ್ರೆ ಅದ್ಭುತವಾದಂತಹ ಹಲವಾರು ಕೆತ್ತನೆಗಳನ್ನು ನೋಡೋದಕ್ಕೆ ಸಾಧ್ಯ. ಇನ್ನೊಂದು ಪ್ರಮುಖವಾದಂತಹ ದೇವಾಲಯ ವೀರಭದ್ರ ಸ್ವಾಮಿಯ ದೇವಾಲಯ. ಇದು ಪಕ್ಕದಲ್ಲಿರುವಂಥ ಇನ್ನೊಂದು ಸುಂದರವಾದಂತಹ ದೇವಾಲಯ. ಇನ್ನು ಈ ದೇವಾಲಯವನ್ನು ನೋಡಬೇಕಂತಂದರೆ ಟೈಮಿಂಗ್ ಕೂಡ ಇದೆ. ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಇದು ಓಪನ್ ಇರುತ್ತೆ. ಇನ್ನು ಪಕ್ಕದಲ್ಲಿ ಸುಂದರವಾದಂತಹ ಪಾರ್ವತಿ ದೇವಿಯ ದೇವಾಲಯ ಕೂಡ ಇದೆ. ನೀವೇನಾದರೂ ಸಾಗರ ಶಿವಮೊಗ್ಗದಲ್ಲಿದ್ದೀರಾ ಅಂತ ಅಂದರೆ ದಿಸ್ ಇಸ್ ಒನ್ ಆಫ್ ದಿ ಮಸ್ಟ್ ವಿಸಿಟೇಬಲ್ ಅದ್ಭುತವಾದಂತಹ ದೇವಾಲಯ.